ಸಾಂಕ್ರಾಮಿಕ ರೋಗ ತಾಣವಾಗ್ಬಿಟ್ಟಿದೆ ಸರ್ಕಾರಿ ಶಾಲೆ ಮೈದಾನದಲ್ಲಿ ಪಾಚಿ ಕಟ್ಟಿದ ನೀರಿನಿಂದ ದುರ್ವಾಸನೆ ಬರ್ತಾ ಇದೆ. ಯಾದಗಿರಿ ಜಿಲ್ಲೆ ದೋರನಹಳ್ಳಿ ಶಾಲೆಯ ಸಮಸ್ಯೆ ಇದು. ನೋಡಿ, ಮಳೆ ಬಂತು ಅಂದ್ರೆ ರಾಜ್ಯದ ನಾನಾ ಕಡೆಗಳಲ್ಲಿ ಮಕ್ಕಳು ಯಾವ್ಯಾವ ಪರಿಸ್ಥಿತಿಯನ್ನ ಎದುರಿಸ್ತಾರೆ. ಬಹುತೇಕ ಸರ್ಕಾರಿ ಶಾಲೆಗಳಲ್ಲಿ ಈ ಸಮಸ್ಯೆ ಇದೆ. ಎಲ್ಲ ಕಡೆ ಅಂತಲ್ಲ, ಸರ್ಕಾರಿ ಶಾಲೆಗಳು ಚೆನ್ನಾಗೇ ಇರುತ್ತೆ, ಆದ್ರೆ ಕೆಲವೊಂದು ಕಡೆ ನಿರ್ಲಕ್ಷ್ಯಕ್ಕೆ ಒಳಗಾದಂತ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದು. ಮೂಗು ಮುಚ್ಚಿಕೊಂಡೇ ವಿದ್ಯಾರ್ಥಿಗಳು ಓಡಾಡಬೇಕು. ಸಂಪೂರ್ಣವಾಗಿ ಶಿಥಿಲಾವಸ್ಥೆ ತಲುಪಿಟ್ಟಿದೆ ಶಾಲೆಯ 6 ಕೊಠಡಿಗಳು. ಮಳೆ ಬಂದಾಗ ನೀರು ಸೋರಿ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ. ಇದಕ್ಕೆ ಪರಿಹಾರ ಕೊಡಿಸಿ ಅಂತ ಹೇಳಿ ವಿದ್ಯಾರ್ಥಿಗಳು ಕೇಳ್ಕೊಳ್ತಾ ಇದ್ದಾರೆ. ಒಂದ್ ಕಡೆ ನೀರು ಪಾಚಿ ಕಟ್ಟಿದೆ, ಅದರಿಂದಾಗಿ ದುರ್ವಾಸನೆ ಬರ್ತಾ ಇದೆ. ಶಾಲೆಯಲ್ಲಿ ಕುತ್ಕೊಂಡು ಪಾಠ ಕೇಳೋದು ಹೆಂಗೆ? ಮಳೆ ಬಂತು ಅಂದ್ರೆ ಸ್ಕೂಲ್ ಕಟ್ಟಡ ಸೋರುತ್ತೆ. ಯಾವ ತರ ಬಿರುಕು ಬಿಟ್ಟಿದೆ ನೋಡಿ. ಯಾವಾಗ ತಲೆ ಮೇಲೆ ಬೀಳುತ್ತೆ ಅನ್ನೋ ಆತಂಕ ಸಹಜವಾಗಿ ಮಕ್ಕಳಿಗೆ ಬಂದೇ ಬರುತ್ತೆ. ಹೊಲ್ಸಾದ್ರಿ ಎಲ್ಲ ರೋಡಿನ ನೀರುಗಳೆಲ್ಲ ಈ ಕಡೆ ಬರ್ತಾವ್ರಿ. ಅದಕ್ಕೆ ಅಂತ್ರಿ ವ್ಯವಸ್ಥೆ ಮಾಡ್ಬೇಕ್ರಿ ಏನಂದ್ರೆ ವಾಷಿಂಗ್ ಬರ್ದ್ರಿ. ಮತ್ತೆ ಹಂಗೆ ರೀ ಅಲ್ಲಿ ಆಡಕನ ಆಗಲ್ರಿ. ಸ್ಪೋರ್ಟ್ಸ್ ಅವ್ರಿ ಆಡಕಂದ್ರೆ ಆಗಲ್ಲ ರೀ. ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಎಲ್ಲಿ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡಕ್ಕೆ ಇಲ್ಲೇ ರೀ ಗ್ರಾಮ ಪಂಚಾಯತ್ ಮುಂದೆ ಮಾಡಕತ್ತೀವಿ ರೀ. ಮತ್ತೆ ಹಂಗೆ ರೀ CC ಕ್ಯಾಮ್ರಾ ಮುರಿತಾರ್ರಿ. ಕುಡ್ದು ತಿಂದು ಇಲ್ಲೇ ಒಕ್ಕಟಿಗೆ ಇಲ್ಲಿ ನಮ್ಗೆ ಅಲ್ಲಿ ಎಲ್ಲ ರಾಡಿ ಇದ್ರಿ. ಆಟ ಆಡಕ್ಕೆ ತೊಂದರೆ ಆಗ್ಯದ್ರಿ. ಎಲ್ಲ ಅಲ್ಲಿ ಬಂದು ಕಪ್ಪಿ ಮಾಸದೆಲ್ಲ ಕುಂತ್ರಿ. ಸೊಳ್ಳೆ ಕಡಿತೀವ್ರಿ. ಸ್ವಲ್ಪ ಯಾವ್ದಾರ ವ್ಯವಸ್ಥೆ ಮಾಡಂತ ಹೇಳ್ರಿ. ಸ್ಕೂಲ್ ಒಳಗೆ ಬರ್ತಾವ್ರಿ. ಭಾಳ ಸಮಸ್ಯೆ ಅವ. ಇಲ್ಲಿ ಹುಡುಗರು ಸ್ಮೆಲ್ ಬರ್ತದ, ಊಟ ಮಾಡಂಗಿಲ್ಲ, ನಾಷ್ಟ ಮಾಡಂಗಿಲ್ಲ. ಏನದಂದ್ರೆ ಸಾಲಿ ವ್ಯವಸ್ಥೆ ಹುಡುಗರಿಗೆ ಬರ್ತಾವ, ರಾತ್ರಿ ಡ್ರಿಂಕ್ಸ್ ಮಾಡ್ತಾರೆ, ಎಲೆದಲ್ಲೇ ಬಾತ್ರೂಮ್ ಮಾಡ್ತಾರೆ. ಮತ್ತೊಂದು ಏನೋ ಮೇಲಾಗಿ ಏನಂದ್ರೆ ಚಾವಿ ಮುರಿದುಗೇಸಿಂದ ಏನದಂತಂದ್ರೆ ಬಾತ್ರೂಮ್ ಮಾಡ್ತಾರೆ. ಬುಕ್ಕಿದ್ದು ಒಳಗೆ ಹೋಗ್ಕೊಡು ಹೊರಗೆ ಹೋಗ್ಕೊಡ್ತಾರೆ. ಇದು ಏನಂದ್ರೆ ನೀರಿನ ಚರಂಡಿ ವ್ಯವಸ್ಥೆ ಇಲ್ಲ ಸರ್. ಇವೆಲ್ಲ ಸಾಲಿ ಬುಡಕಾಗ್ಯಾವ. ರೋಗದ ಎಲ್ಲ ಇದು ಭಾಳ ಸಮಸ್ಯೆ ಅವ್ರಿ. ನಮಗೆ ಭಾಳ ಸ್ಮೆಲ್ ಹೊಂಟದ್ರಿ. ನೀವು ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್. ಗಣೇಶ್ ಪಾಟೀಲ್, ಶಾಲೆಯಲ್ಲಿ ಎಷ್ಟು ಕೊಠಡಿ ಇದೆ? ಅದರಲ್ಲಿ ಆಲ್ರೆಡಿ 6 ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿದೆ. ಇನ್ನೊಂದು ಕಡೆ ದುರ್ವಾಸನೆ. ಮಕ್ಕಳು ಏನೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಮತ್ತು ಶಿಕ್ಷಣ ಇಲಾಖೆ ಗಮನಕ್ಕೆ ಇದು ಬಂದಿರುತ್ತೆ. ಅವರಿಗೆ ಯಾವ ತರ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ? ನೀವೇನೆಲ್ಲ ಫಾಲೋ ಅಪ್ ಮಾಡಿದ್ದೀರಾ? ನಿಜಕ್ಕೂ ಶರ್ಮಿತಾ, ಏನು ಇದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದೋರ್ನಹಳ್ಳಿಯಲ್ಲಿ ಬರ್ತಕ್ಕಂತಹ ಏನು ಸರ್ಕಾರಿ ಶಾಲೆ. ಈ ಶಾಲೆಯಲ್ಲಿ ಒಟ್ಟು 11 ಕೊಠಡಿಗಳಿದ್ದು 6 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದಾವೆ ಅಂತ ಹೇಳ್ಬೇಕಾಗುತ್ತೆ. ಜೊತೆಗೆ ದೃಶ್ಯಾವಳಿಗಳಲ್ಲಿ ಕೂಡ ನೋಡಬಹುದು, ಏನು ಒಂದು ಕೆರೆಯಂತೆ ಮಾರ್ಪಟ್ಟಿದೆ. ಶಾಲಾ ಮೈದಾನ ಒಂದು ಕೆರೆಯಂತೆ ಮಾರ್ಪಟ್ಟಿದೆ. ಮಕ್ಕಳು ಬರ್ಬೇಕಾದ್ರೆ ಮೂಗನ್ನ ಮುಚ್ಕೊಂಡು ಬರ್ತಾರೆ. ಈಗ ಶಾಲೆಯ ಕ್ಲಾಸ್ ರೂಮಿನ ಮುಂಭಾಗದಲ್ಲಿಯೇ ಈ ಒಂದು ಪಾಚಿಗಟ್ಟಿರ್ತಕ್ಕಂತಹ ಗಲೀಜು ನೀರು ಸಂಗ್ರಹಣೆ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಾಂಕ್ರಾಮಿಕ ರೋಗ ಬರ್ತಕ್ಕಂತಹ ಭೀತಿ ಕೂಡ ಮಕ್ಕಳಿಗಿದೆ. ಮತ್ತೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳ್ಸೋದಕ್ಕೆ ಹಿಂದೇಟಾಕ್ತಾರೆ. ಜೊತೆಗೆ ಹೇಳ್ಬೇಕಂತಂದ್ರೆ ಇಲ್ಲಿ 600 ವಿದ್ಯಾರ್ಥಿಗಳು ಓದ್ತಕ್ಕಂತಹ ಶಾಲೆ ಇದಾಗಿದೆ. ಒಂದು ಗ್ರಾಮದಲ್ಲಿ 600 ವಿದ್ಯಾರ್ಥಿಗಳು ಓದ್ತಕ್ಕಂಥ ಒಂದು ಬಹುದೊಡ್ಡ ಶಾಲೆಯಾಗಿದೆ. ಇದಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಿಂದ 5,000 ಕೋಟಿ ಅನುದಾನ ಪ್ರತಿ ವರ್ಷಕ್ಕೆ ಬಿಡುಗಡೆ ಆಗುತ್ತೆ. ಆದ್ರೆ ಅಧಿಕಾರಿಗಳು ಯಾಕೆ ಒಂದು ಏನು ಅಧಿಕಾರಿಗಳಾಗಿರ್ಬೋದು, ಜನಪ್ರತಿನಿಧಿಗಳಾಗಿರ್ಬೋದು, ಏನು ಸರ್ಕಾರಿ ಶಾಲೆಗೆ ಬರೋದು ಬಡವರ ಮಕ್ಕಳು ಅಂದ್ರೆ ಇವರಿಗೇನು ಇದೇ ಇಲ್ವಾ? ಇವರಿಗೆ ಬಡವರ ಮಕ್ಕಳು ಹೇಗಾದ್ರೂ ಓದ್ತಾರೆ ಅಂತಕ್ಕಂಥ ಒಂದು ಶಾಸ್ತ್ರ ಮನೋಭಾವನೆ ಇದೆಯಾ ಅಂತ ಹೇಳಿ ಜನರ ಆಕ್ರೋಶ ಆಗಿದೆ ಅಂತ ಹೇಳ್ಬೇಕಾಗುತ್ತದೆ. ಜೊತೆಗೆ ಒಂದು ನಿರ್ಲಕ್ಷ್ಯ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದನೇ ಈ ಸರ್ಕಾರಿ ಶಾಲೆಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಜನರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಶರ್ಮಿತಾ, ಈ ಸುದ್ದಿ ಫಾಲೋ ಅಪ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗಣೇಶ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಮಳೆ ಬಂತು ಅಂದ್ರೆ ಸಾಕು ಕೆರೆ ತರ ಆಗುತ್ತೆ ಶಾಲೆ. ರಾಯಚೂರಿನ ಗುಡಿಹಾಳದ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಮಳೆಯಿಂದಾಗಿ ಶಾಲೆಯ ಆವರಣದ ತುಂಬಾ ನೀರು ನಿಂತುಕೊಂಡಿದೆ. ಮೊಣಕಾಲುದ್ದ ನೀರು ನಿಂತ್ಕೊಂಡ್ಬಿಡುತ್ತೆ ಮಳೆ ಬಂದಾಗ. ರಾಯಚೂರಿನ ಗುಡಿಹಾಳದ ಸರ್ಕಾರಿ ಶಾಲೆ ಮುಂಭಾಗದಲ್ಲಿ ಆವರಣದಲ್ಲಿ ಮಕ್ಕಳಿಗೆ ಅಲ್ಲಿ ಎಷ್ಟು ಸಂಕಷ್ಟ ಅಂದ್ರೆ ಅದೇ ನೀರಲ್ಲಿ ಮಕ್ಕಳು ಪಾಪ ಆಟ ಆಡಬೇಕು. ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಪರಿಸ್ಥಿತಿ. ಅವ್ರಿಗೇನು ಬೆಚ್ಚಗೆ ಅವ್ರ ಆಫೀಸಲ್ಲಿ ಇರ್ತಾರೆ, ಸಂಬಳ ಎಣಿಸ್ಕೊತಾರೆ. ಮಕ್ಕಳ ಪರಿಸ್ಥಿತಿ ನೋಡಿ ಸರ್ಕಾರಿ ಶಾಲೆಗಳಲ್ಲಿ ಹೆಂಗಿದೆ ಅಂತ ಹೇಳಿ. ಅವ್ರ ಗಮನಕ್ಕೆ ತಂದರೂ ಕೂಡ ಪರಿಸ್ಥಿತಿಯನ್ನು ಸುಧಾರಿಸೋ ನಿಟ್ಟಿನಲ್ಲಿ ಅಥವಾ ಆ ಸಮಸ್ಯೆಗೆ ಪರಿಹಾರ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗದೇ ಇಲ್ಲ. ನೋಡಿ ಶಾಲೆ ಆವರಣದಲ್ಲಿ ಹೆಂಗೆ ನೀರು ತುಂಬಿಕೊಂಡಿದೆ ಅಂತೇಳಿ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಬೇಕಲ್ವಾ? ಮಳೆ ಬಂದಾಗ ಸಹಜ ಕೆಲವು ಕಡೆ ತಗ್ಗು ಪ್ರದೇಶಕ್ಕೆ ನೀರು ನುಗ್ಗೋದು. ಆದರೆ ನೀರನ್ನು ತೆರವು ಮಾಡುವಂಥ ನಿಟ್ಟಿನಲ್ಲಿ ಒಂದು ಶಾಶ್ವತ ಪರಿಹಾರ ಶಾಲೆ ಮುಂಭಾಗದಲ್ಲಿ ಕಲ್ಪಿಸ್ಕೊಡುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಒಂದು ಇಚ್ಛಾಶಕ್ತಿನೇ ಇಲ್ಲ ಅಂದರೆ ಏನು ಹೇಳಬೇಕು ಇದಕ್ಕೆ? ಈ ಸರ್ಕಾರಿ ಶಾಲೆ ಶತಮಾನ ಪೂರೈಸಿದ್ದು ಸಮಸ್ಯೆಗಳ ಸರಮಾಲೆನೇ ಇಲ್ಲಿದೆ. ಅಲ್ಲಿಂದ ಇಲ್ಲಿ ಹಳ್ಳ ಬರ್ತದೆ ಸರ್. ಬುದ್ದಿನ ಕೆರೆ ಜಾಸ್ತಿ ನೀರು ಬಂದು ಹಳ್ಳದ ನೀರು ಇಲ್ಲಿ ಈ ಶಾಲೆ ಗ್ರೌಂಡ್ನಲ್ಲಿ ಬರ್ತಾ ಇದೆ ಸರ್. ಈ ಹುಡುಗರು ಓಡಾಡಕ್ಕನ ಆಗಲ್ಲ ಸರ್. ಇದು ಮಳೆಗಾಲ ಬಂದದ್ದು ಪ್ರತಿ ವರ್ಷ ಹಿಂಗ ಆಗ್ತಾ ಇದೆ ಸರ್. ಈ ವರ್ಷ ಮಳೆ ಜಾಸ್ತಿ ಇದ್ದಿಲ್ಲ, ಇದಾಗಿದ್ದಿಲ್ಲ ಸರ್ ಇದುವರೆಗೆ.
ಈ ಮಳೆ ಬಂದದ್ನೇ ಇದು ಪ್ರಾಬ್ಲಮ್ ಇಷ್ಟು ಇರೋದು ಸರ್. ಯಾರಿಗೆ ಎಲ್ಲ ಜನಪ್ರತಿನಿಧಿ ಎಲ್ಲರಿಗೆ ಹೇಳಿದ್ರು ಯಾರು ಇದನ್ನ ಇದು ಮಾಡಿಲ್ಲ ಸರ್. ಇದು ಒಂದು DC ಫ್ಲಡ್ ಇದರಿಂದ ಆಗ್ಬೇಕು ಸರ್. ಈ ಪಂಚಾಯತಿ ಮಟ್ಟದಲ್ಲಿ ಆದ್ರೆ ಇಷ್ಟು ಅಮೌಂಟ್ ಬರಲ್ಲ ಸರ್. ಇದು DC ಲೆವೆಲ್ಗೆ ಇದಾದ್ರೆ ಸ್ವಲ್ಪ ಇದಕ್ಕೆಲ್ಲ ಪರಿಹಾರ ಸಿಗುತ್ತಂತ ನಮ್ಮ ಅಭಿಪ್ರಾಯ ಸರ್. ತಿಳಿದಿಲ್ಲ ಎಲ್ಲರಿಗೆ ಹೇಳಿ ಸಾಕಾಗಿ ತುಂಬ ತೊಂದರೆ ಆಗಿಬಿಡಿ ಸರ್. ಹುಡುಗರು ಶಾಲೆಗೆ ಬರೋದು ಕೆರೆ ಬಂದ್ಕ ಶಾಟ ಆಡ್ದಂಗೆ ಹಾಕಾಯಿದ್ರಿ. ಎಲ್ಲ ಅಧಿಕಾರಿಗಳಿಗೆ ಹೇಳಿದ್ರಿ, ಆದರೂ ಯಾರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಹುಡುಗರೆಲ್ಲ ನೀರಾಗಿ ಇಳಿದು ಆಟ ಆಡೋದು ಇಂಥವೆಲ್ಲ ಜಾಸ್ತಿ ಇದು ಮಾಡಕತ್ತೇವ್ರಿ. ಆದಷ್ಟು ಬೇಗ ಇದಕ್ಕೊಂದು ಸ್ವಲ್ಪ ಪರಿಹಾರ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಪಂಚಾಯತಿಯವರಿಗೆಲ್ಲ ಹೇಳಿಕೆ ಕಂಪ್ಲೇಂಟ್ ಇದು ಮಾಡಿರಿ, ಆದ್ರೆ ಇನ್ನವರೆಗೆ ಆದ್ರೂ ಏನು ಮಾಡಿಲ್ಲ ಸರ್. ಶಾಲೆ ಆವರಣದ ಒಂದು ಬೋರ್ ಐತ್ರಿ,